ಸ್ವಯಂ ಜ್ಯೋತಿರ್ಮಯನಾದ ಭಗವಂತನಿಗೆ ಗಗನಮಂಡಲದಲ್ಲಿ ಪ್ರತಿನಿತ್ಯವೂ ದೀಪೋತ್ಸವ, ಪ್ರತಿನಿತ್ಯವೂ ಕಾರ್ತಿಕೋತ್ಸವವಾಗಿರುತ್ತದೆ ಎಂದು ಶ್ರೀ ಕ್ಷೇತ್ರ ಗೋಕರ್ಣದ ಆನುವಂಶಿಕ ಉಪಾಧಿವಂತ ಮಂಡಳದ ಅಧ್ಯಕ್ಷರಾದ ವೇದಮೂರ್ತಿ ಶ್ರೀ ರಾಜಗೋಪಾಲ ಅಡಿ ಗುರೂಜಿಯವರು ಹೇಳಿದ್ದಾರೆ. ಶ್ರೀ ಕ್ಷೇತ್ರ ಕೋಟಿತೀರ್ಥ ಪುಷ್ಕರಣಿಯಲ್ಲಿ ಮಂಗಳವಾರ ರಾತ್ರಿ ಆಯೋಜಿಸಲಾಗಿದ್ದ ಶ್ರೀ ಪಟ್ಟವಿನಾಯಕ ಯುವಕ ಸಂಘದವರು ನಡೆಸುತ್ತಾ ಬಂದಿರುವ ಕಾರ್ತಿಕ ದೀಪೋತ್ಸವದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಗೋಕರ್ಣದ ಆನುವಂಶಿಕ ಉಪಾಧಿವಂತ ಮಂಡಳದ ಅಧ್ಯಕ್ಷರಾದ ವೇದಮೂರ್ತಿ ಶ್ರೀ ರಾಜಗೋಪಾಲ ಅಡಿ ಗುರೂಜಿಯವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಗುರೂಜಿಯವರು, ನಮ್ಮ ಸನಾತನ ಧರ್ಮದಲ್ಲಿ ಕಾರ್ತಿಕ ದೀಪೋತ್ಸವಕ್ಕೆ ಇರುವ ಪರಂಪರಾಗತ ಮಹತ್ವವನ್ನು ತಿಳಿಸಿದರು. ಭಕ್ತಿಪೂರ್ವಕ ಸಂಭ್ರಮದಿಂದ ಸಾಮೂಹಿಕವಾಗಿ ದೀಪಗಳನ್ನು ಬೆಳಗುವುದರಿಂದ ಕತ್ತಲು ಮಾತ್ರವಲ್ಲದೆ ಸರ್ವ ಪಾಪಗಳು ದೂರವಾಗಿ ಸಕಲ ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ. ನಮ್ಮ ಹಿರಿಯರು ತೋರಿಸಿಕೊಟ್ಟಿರುವ ಈ ಮಾರ್ಗದಲ್ಲಿ ನಾವು ಸದಾ ನಡೆಯಬೇಕು. ಅದೇ ನಮ್ಮೆಲ್ಲರಿಗೂ ಕೂಡ ಶ್ರೇಯಸ್ಕರವಾದದ್ದು. ಶ್ರೀ ಪಟ್ಟವಿನಾಯಕ ಯುವಕ ಸಂಘದವರು ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಮಾಜಮುಖಿಯಾಗಿ ಅನೇಕ ಉಪಯುಕ್ತವಾದ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ ಎಂದು ಪ್ರಶಂಸಿಸಿ ಶುಭವನ್ನ ಹಾರೈಸಿದರು. ನಮ್ಮ ಪೂಜ್ಯ ತಂದೆ ಮಹಾದೇವ ಗೋಪಾಲ ಅಡಿಗಳವರು ಶ್ರೀ ಪಟ್ಟವಿನಾಯಕ ದೇವರನ್ನ ತಮ್ಮ ಕುಲದೇವರಂತೆಯೇ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಆರಾಧಿಸುತ್ತಾ ಬಂದಿದ್ರು. ತಮ್ಮಲ್ಲಿಗೆ ಬಂದ ಪ್ರತಿಯೊಬ್ಬರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಭಗವತ್ ಪ್ರಸಾದ ನೀಡಿ ಅಭಯ ವಚನಗಳಿಂದ ಧೈರ್ಯ, ಸಂತೋಷವನ್ನ ತುಂಬುತ್ತಿದ್ರು. ಅವರಿಗೆ ಯಕ್ಷಗಾನ ಕಲೆ ಮತ್ತು ಕಲಾವಿದರ ಬಗ್ಗೆ ಅಪಾರ ಗೌರವಾದರಗಳಿದ್ದವು. ಅದಕ್ಕಾಗಿ ಈ ದೀಪೋತ್ಸವದ ಸ್ವರ್ಣ ಮಹೋತ್ಸವ ಸಂಭ್ರಮದಲ್ಲಿ ಅವರ ದಿವ್ಯ ಸ್ಮರಣಾರ್ಥ ಯಕ್ಷಗಾನ ಪ್ರದರ್ಶನವನ್ನು ಆಯೋಜಿಸಿದ್ದೇವೆ ಮತ್ತು ಅವರ ಆತ್ಮೀಯ ಒಡನಾಡಿಯಾದ ಹಿರಿಯ ಯಕ್ಷಗಾನ ಕಲಾದಿಗ್ಗಜ ಶ್ರೀ ಅನಂತ ಹಾವಗೋಡಿಯವರನ್ನು ಸನ್ಮಾನಿಸುತ್ತಿದ್ದೇವೆ. ಇದು ನಮ್ಮ ಅತ್ಯಂತ ಸಾರ್ಥಕ ಆನಂದದ ಸಂದರ್ಭವಾಗಿದೆ. ಮುಂಬರುವ ವರ್ಷಗಳಲ್ಲಿ ಇಂತಹ ವಿಶಿಷ್ಟ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕೆಂಬ ಅಭಿಲಾಷೆ ಇದೆ. ಸರ್ವ ಭಕ್ತಾದಿಗಳು ಹಾಗೂ ನಾಗರಿಕರು ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದು ಕೋರಿದರು. ವೇದಿಕೆಯಲ್ಲಿ ಯಕ್ಷಗಾನ ಕಲಾವಿದ ಅನಂತ ಹಾವಗೋಡಿ ಅವರಿಗೆ ಶ್ರೀ ರಾಜಗೋಪಾಲ ಅಡಿ ಗುರೂಜಿಯವರು ಶಾಲು ಹೊದಿಸಿ ಫಲಪುಷ್ಪ ಸಮರ್ಪಿಸಿ ಸನ್ಮಾನಿಸಿದರು. ತಮ್ಮ ಸನ್ಮಾನಕ್ಕೆ ಅವರು ಕೃತಜ್ಞತೆ ಸಲ್ಲಿಸಿ ಶುಭವನ್ನ ಹಾರೈಸಿದರು. ಭಾರತದ ಸಕಲ ಪುಣ್ಯತೀರ್ಥಗಳ ಮಹಾಸಂಗಮವೆಂದು ಪುರಾಣಗಳಲ್ಲಿ ವರ್ಣಿತವಾದ ಈ ಕೋಟಿ ತೀರ್ಥದಲ್ಲಿ ಕಳೆದ 50 ವರ್ಷಗಳಿಂದ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮಗಳಲ್ಲಿ ಸಹಕಾರ ನೀಡಿದ ಮಹನೀಯರಿಗೆ ಪಟ್ಟವಿನಾಯಕ ದೇವಾಲಯದ ಪಾರಂಪರಿಕ ಅರ್ಚಕರಾದಂತಹ ಚಿಂತಾಮಣಿ ಕೊಡಗಿ ಸ್ಮರಣಿಕೆಗಳನ್ನು ನೀಡಿ ಗೌರವಿಸಲಾಯಿತು. ಅನಂತ ಹಾವಗೋಡಿಯವರಂತೆಯೇ ಯಕ್ಷಗಾನ ಕಲಾವಿದರಾದ ಅವರ ಪುತ್ರ ಗುರು ಹಾವಗೋಡಿ ಮತ್ತು ವಿಘ್ನೇಶ್ವರ ಹಾವಗೋಡಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ವೇದ ವಿದ್ವಾನ ರಾಮಶಾಸ್ತ್ರಿ ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ಶುಭವನ್ನ ಹಾರೈಸಿದರು. ಪ್ರಮೋದ್ ಕೊಡಗಿ, ವಿನಾಯಕ ಮಾಂಜ್ರೇಕರ್, ಪ್ರಣವ್ ಸಭಾಹಿತ್ ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಹಕರಿಸಿದರು. ಖ್ಯಾತ ಯಕ್ಷಗಾನ ಭಾಗವತರಾದ ದಿವಂಗತ ಸುಬ್ರಹ್ಮಣ್ಯ ಧಾರೇಶ್ವರರ ಮಗನಾದ ಕಾರ್ತಿಕ್ ಧಾರೇಶ್ವರ ಅವರ ಮುಂದಾಳತ್ವದಲ್ಲಿ ನಾಡಿನ ಯಕ್ಷಗಾನ ದಿಗ್ಗಜರ ಕೊಡುವಿಕೆಯಲ್ಲಿ ಮಹಿಷ ವಧೆ ಎಂಬ ಯಕ್ಷಗಾನ ಕಾರ್ಯಕ್ರಮವು ಅತ್ಯದ್ಭುತವಾಗಿ ಮೂಡಿಬಂತು. ಸಾವಿರಾರು ಪ್ರೇಕ್ಷಕರು, ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವೀಕ್ಷಿಸಿದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.